الشيطان الرجيم بسم الله الرحمن الرحيم الحمد لله رب العالمين اللهم صل على سيدنا محمد وعلى آل سيدنا محمد وبارك وسلم عليه وعلى آله أعوذ بكلمات الله التامات من شر ما خلق بسم الله الذي لا يضر مع اسمه شيء في الأرض ولا في السماء وهو السميع العليم بسم الله الرحمن الرحيم شهر رمضان الذي أنزل فيه القرآن هدى للناس وبينات من الهدى والفرقان فمن شهد منكم الشهر فليصمه ومن كان مريضا أو على سفر فعدة من أيام أخر يريد الله بكم اليسر ولا يريد بكم العسر ولتكملوا العدة ولتكبروا الله على ما هداكم ولعلكم تشكرون صدق الله مولانا العظيم. ಪರಿಶುದ್ಧವಾದಂತಹ ಮಾಹೆ ರಂಜಾನಿನಲ್ಲಿ ಅಲ್ಲಾಹನ ರಹ್ಮತ್ ನಿರಂತರವಾಗಿ ಸುರಿಯುತ್ತಿರುವಂತಹ ಈ ಒಂದು ಸಂದರ್ಭಗಳಲ್ಲಿ ದಿನರಾತ್ರಿಗಳ ಮಹಿಮೆಯನ್ನು ಅರಿತು ಅಲ್ಲಾಹನಿಗಾಗಿ ಸಾಕಷ್ಟು ಇಬಾದತ್ಗಳನ್ನು ಮಾಡುವಂತಹ ತೌಫೀಕನ್ನು ಅಲ್ಲಾಹು ಕೊಡಲಿ. ಎಲ್ಲದಕ್ಕೂ ಕೂಡ ಅಲ್ಲಾಹನ ಹತ್ತಿರ ಕಬೂಲಿಯತನ್ನು ಕೊಟ್ಟು ಅಲ್ಲಾಹು ಅನುಗ್ರಹಿಸಲಿ. ಪ್ರೀತಿಯರೇ, ಪರಿಶುದ್ಧವಾದ ರಂಜಾನ್ ತಿಂಗಳಿನಲ್ಲಿ ಸಿದರಾ ಫೌಂಡೇಶನ್ ವತಿಯಿಂದ ನಡೆಸುವಂತಹ ರಂಜಾನ್ ನಸೀಹಾದ ಇವತ್ತಿನ ವೇದಿಕೆಯಲ್ಲಿ ಪರಿಶುದ್ಧವಾದಂತಹ ಕುರ್ಆನಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳಲು ನಾನು ಬಯಸ್ತಾ ಇದ್ದೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹು ಕೊಟ್ಟಂತಹ ದೊಡ್ಡ ಮಅಜಿಜತಿನಲ್ಲೊಂದಾಗಿದೆ ಪರಿಶುದ್ಧವಾದಂತಹ ಕುರ್ಆನ್ ಎಂಬುದು. ಈ ಪವಿತ್ರವಾದಂತಹ ತಿಂಗಳು ಆಗಲೇ ನಾನು ಓದಿದಂತಹ ಕುರ್ಆನಿನ ಸೂಕ್ತದ ಅರ್ಥದಂತೆ ಈ ತಿಂಗಳಿನಲ್ಲಾಗಿದೆ ಅವತೀರ್ಣಗೊಂಡಿರುವುದು. ಕುರ್ಆನ್ ಎಂಬುದು ನಮ್ಮ ಐಡೆಂಟಿಟಿ ಆಗಬೇಕು. ಕುರ್ಆನನ್ನು ಓದುವವರಾಗಿರಬೇಕು. ಈ ಕಾಲದಲ್ಲಿ ನಾವು ಕುರ್ಆನಿನೊಂದಿಗಿರುವಂತಹ ನಿಕಟವಾದಂತಹ ಸಂಪರ್ಕವನ್ನು ಕಳೆದುಕೊಂಡವರಾಗಿ ನಾವಿರುವಾಗ, ಕುರ್ಆನಿನೊಂದಿಗಿರುವಂತಹ ಸಂಬಂಧವನ್ನು ಮುರಿದುಕೊಳ್ಳುವಾಗ ನಿರಂತರವಾದಂತಹ ಕಷ್ಟಗಳು ನಷ್ಟಗಳು ನಮ್ಮನ್ನು ಬೇಟೆಯಾಗುತ್ತಾ ಇರುತ್ತೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂತಹ ಹಲವಾರು ಹದೀಸುಗಳಲ್ಲಿ ಕುರ್ಆನಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ಓದುವಿಕೆಯ ಬಗ್ಗೆ, ಅದನ್ನು ಕೇಳುವುದರ ಬಗ್ಗೆ, ಅದರೊಂದಿಗಿರುವಂತಹ ಅದಬಿನ ಬಗ್ಗೆ, ಅದು ಓದಿದಾಗ ಸಿಗುವಂತಹ ಪ್ರತಿಫಲದ ಬಗ್ಗೆ ಹಲವಾರು ವಿಷಯಗಳನ್ನು ಮಹಾತ್ಮರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಕುರ್ಆನನ್ನು ನಾವು ಓದಬೇಕು, ಕಲಿಯಬೇಕು, ಕೇಳಬೇಕು, ಎಲ್ಲವನ್ನು ಕೂಡ ಮಾಡುತ್ತಾ ಇರಬೇಕು. ಅಲ್ಲಾಹು ತೌಫೀಕನ್ನು ಕೊಡಲಿ. ಆದ್ದರಿಂದ ಈ ಒಂದು ರಂಜಾನ್ ತಿಂಗಳು ಅಲ್ಲಾಹನ ಕುರ್ಆನ್ ಅವತೀರ್ಣಗೊಂಡಂತಹ ತಿಂಗಳು. ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಕುರ್ಆನನ್ನು ಓದುವರಾಗಿ ನಾವು ಬದಲಾಗಬೇಕು. ಶಅಬಾನ್ ತಿಂಗಳು ಮಹತ್ವ ಹೇಳುವಾಗ ನಾನು ಹೇಳಿದ್ದೆ, ಶಅಬಾನ್ ತಿಂಗಳು ಬಂದರೆ ಪೂರ್ವಜರು ಹಲವರು ಕೂಡ ಕುರ್ಆನಿನಿಂದ ತಮ್ಮ ಮುಖವನ್ನೇ ತೆಗೆದುಕೊಳ್ತಾ ಇರಲಿಲ್ಲ ಎಂದು, ಅದೊಂದು ರೂಢಿಯಾಗಿತ್ತು ಎಂದು. ಇದು ರಂಜಾನ್ ತಿಂಗಳು. ಇದಾ ಕಾನ ಅವ್ವಲು ಲೈಲತ್ತಿನ್ ಮಿನ್ ಶಹ್ರಿ ರಮಲಾನ್, ಈ ಒಂದು ರಂಜಾನ್ ತಿಂಗಳ ರಾತ್ರಿಗಳು ಆಗಮಿಸಿದ ಮೊದಲ ರಾತ್ರಿ ಬಂದರೇನೆ ಏನು ಅಲ್ಲಿಂದ ಫರಿಸ್ತೆಗಳು ಕೂಗಿ ಹೇಳ್ತಾ ಇರ್ತಾರೆ, ಯಾವ ರೀತಿಯಲ್ಲಿ ವಯುನಾದಿ ಮುನಾದಿಯ ಬಾಗಿಯಲ್ ಖೈರ್ ಅಕ್ಬಿಲ್, ಒಳಿತುಗಳನ್ನು ಮಾಡುವವರೇ ಮುನ್ನುಗ್ಗಿ ಬನ್ನಿ ಎಂದು ಹೇಳುವವರು ಹೇಳ್ತಾ ಇರುತ್ತೆ ಎಂದು. ಯಾ ಬಾಗಿಯ ಶರ್, ಓ ಶರ್ರನ್ನು ಬಯಸುವವರೇ ಅಕ್ಸಿರ್, ಅದರಿಂದ ನೀವು ವಿರಾಮಬೇಡಿ ಎಂಬ ಅರ್ಥದಲ್ಲಿ ಹದೀಸುಗಳಲ್ಲಿ ನಮಗೆ ಕಾಣಬಹುದು. ಆದ್ದರಿಂದ ಕುರ್ಆನ್ನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನಿಮ್ಮ ಉಮ್ಮತ್ತಿನಲ್ಲಿ ಒಳ್ಳೆಯವರು ಯಾರು ಅಂತ ಕೇಳಿದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ಖೈರುಕ್ಕುಂ ಮನ್ ತಅಲ್ಲಮಲ್ ಕುರ್ಆನ ವಅಲ್ಲಮಹ, ನಿಮ್ಮಲ್ಲಿ ಒಳ್ಳೆಯವರು ಕುರ್ಆನ್ ಓದುವವರು ಮತ್ತು ಕುರ್ಆನ್ ಕಲಿಯೋರಾಗಿದ್ದಾರೆ ಎಂದು. ಕುರ್ಆನ್ ನಾವು ಸಣ್ಣ ಪ್ರಾಯದಿಂದಲೇ ಪ್ರಾರಂಭಿಸಬೇಕು. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರಿಗೆ ತಂದೆ ತಾಯಿ ಚಲೋವಾಗಿ ಕುರ್ಆನ್ ಕಲಿಸಿದರು. ಆ ಕುರ್ಆನ್ ಕಲಿಸಿದ್ದರಿಂದಲೇ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಸಣ್ಣ ಪ್ರಾಯದಿಂದಲೇ ಚಲೋವಾಗಿ ಕುರ್ಆನ್ ಓದ್ತಾ ಇದ್ರು. 8-9 ವಯಸ್ಸಿನ ಪ್ರಾಯದಲ್ಲಿ ಮಕ್ಕಳೆಲ್ಲ ಗ್ರೌಂಡಿನಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲೂ ಕೂಡ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಕುರ್ಆನ್ ಪಾರಾಯಣದಲ್ಲಿ ತಲ್ಲೀನರಾಗಿದ್ದರು. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹುರವರು ತನ್ನ ತಂದೆಯ ಅಂಗಡಿಯಲ್ಲಿ ಒಂದು ಮೂಲೆಯಲ್ಲಿ ಕೂತು ಕುರ್ಆನ್ ಓದ್ತಾ ಇದ್ದರು. ಶೇಖ್ ಯಾಸೀನ್ ಯೂಸುಫುಲ್ ಮರಾಕಿಶಿ, ಇಮಾಮ್ ಮರಾಕಿಶಿ ರಲಿಯಲ್ಲಾಹು ಅನ್ಹು ಈ ಒಂದು ಅದ್ಭುತ ಬಾಲಕನ ಈ ಒಂದು ಗುಣವನ್ನು ನೋಡಿ ಅವತ್ತೇ ಮೆಚ್ಚುಗೆಯ ಮಾತನ್ನಾಡಿದರು.
ನಾವು ಖುರ್ಆನನ್ನು ಕಲಿಬೇಕು. ಅದನ್ನು ಕಲಿಯಲಿಕ್ಕೆ ನಿಶ್ಚಿತವಾದಂಥ ಪ್ರಾಯ ಎಂದಿಲ್ಲ. ವಯಸ್ಸಾಯಿತಲ್ವ ಇನ್ನು ಯಾವಾಗ ಕಲಿಯುವುದು, ಹಾಗೇನೇ ಇಲ್ಲ. ಕಲಿಯಲಿಕ್ಕೆ ಪ್ರಾಯದ ಮಿತಿಯೇ ಇಲ್ಲ. ಮಿನಲ್ ಲಹದಿ ಇಲಲ್ ಮಹದ್ ಕಲಿಯುತ್ತಾನೆ, ಮಿನಲ್ ಮಹದಿ ಇಲಲ್ ಲಹದ್ ಕಲಿಯುತ್ತಾನೆ ಇರಬೇಕು. ತೊಟ್ಟಿಲಿನಿಂದ ಕಬರಿನ ತನಕ ಕಲಿಯುತ್ತಾನೆ ಇರಬೇಕು. ತಜ್ವೀದ್ ಪ್ರಕಾರ ನಾವು ಚಲೋವಾಗಿ ಖುರಾನ್ ಕಲಿಬೇಕು. ಹೆಚ್ಚಿನ ಮಂದಿಗೂ ಕೂಡ ಖುರ್ಆನಿನ ಸೂರತುಲ್ ಫಾತಿಹ ಮೊದಲನೇ ಅಧ್ಯಾಯ ಅದನ್ನು ಕೂಡ ಚಲೋವಾಗಿ ಓದಲಿಕ್ಕೆ ಗೊತ್ತಿಲ್ಲ. ಖುರ್ಆನ್ ಫಾತಿಹ ಓದಲಿಕ್ಕೆ ಗೊತ್ತಿಲ್ಲ ಅಂದರೆ ಅವನ ನಮಾಜ್ ಕೂಡ ಕಬೂಲಾಗಲ್ಲ, ನಮಾಜ್ ಸಹೀಹ್ ಆಗಲ್ಲ. ಕಾರಣ ದಿನದ 17 ಬಾರಿ ಫರ್ಜ್ ನಮಾಜಿನಲ್ಲೇ ನಮಗೆ ಫಾತಿಹ ಸೂರ ಓದಬೇಕಾದಂಥ ಅವಶ್ಯಕತೆ ಇದೆ. ಹನಫಿ ಮಸ್ಲಿಕಿನಲ್ಲಿ ಇಮಾಮ್ ಓದಿದರೂ ಸಾಕು. ಆದರೆ ಖುರ್ಆನಿನ ಫಾತಿಹ ಅಟ್ಲೀಸ್ಟ್ ಖುರ್ಆನ್ 114 ಸೂರಾದಲ್ಲಿ ಸೂರ ಫಾತಿಹ ಓದಲು ಕೂಡ ನಮಗೆ ಗೊತ್ತಿಲ್ಲ ಅಂದರೆ ಅದು ಬಹಳ ಒಂದು ದುಃಖದ ಸಂಗತಿ. ನಮಗೆ ತಜ್ವೀದ್ ಪ್ರಕಾರ ಖುರ್ಆನ್ ಓದಲಿಕ್ಕೆ ಸಮಯ ಇಲ್ಲ. ಕೆಲವೊಬ್ಬರಿಗೆ ಅದು ಕಲೀಲಿಕ್ಕೆ ಸಮಯ ಇಲ್ಲ. ಬಾಕಿ ಎಲ್ಲದು ದುನಿಯಾದ ಹಲವು ಸೌಕರ್ಯಗಳು ಬಂದಾಗ ನಾವು ಕಲಿತಿಲ್ವಾ, ಹಲವು ಅವಕಾಶಗಳು ಬಂದಾಗ ನಾವು ಕಲಿತಿಲ್ವಾ. ಹಳೆಯ ಕಾಲದಲ್ಲಿ ಹಳೆಯ ಫೋನುಗಳಿತ್ತು, ಆ ಫೋನಿನಲ್ಲಿ ಹೊಸ ಫೋನ್ಗಳು ಬಂದಾಗ ಯಾರಾದರೂ ಬಂದು ಕಲಿಸಿದ್ದಾರಾ? ಇಲ್ಲ, ನಾವೇ ಕಲಿತಿರೋದು. ಅದಕ್ಕೆ ಬೇಕಾದ ಸಮಯವನ್ನು ನಾವು ಮೀಸಲಿಡಬೇಕು. 24 ತಾಸಿನಲ್ಲಿ ಅಲ್ಲಾಹನ ಖುರ್ಆನ್ ಕಲೀಲಿಕ್ಕೆ ಸಮಯ ನಾವು ಮೀಸಲಿಡ್ತಾ ಇಲ್ಲ ಅಂದರೆ ಅದು ದೊಡ್ಡದಾದಂತಹ ಒಂದು ಅಪಾಯ, ಒಂದು ಬೇಸರದ ಸಂಗತಿ. ಆದ್ದರಿಂದ ಖುರ್ಆನನ್ನು ಕಲಿಯೋರಾಗಿರಬೇಕು. ಕೆಲವಾಗ ಖುರ್ಆನನ್ನು ಓದಲು ನಮಗೆ ಗೊತ್ತಿರಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ರುಬ್ಬ ಕಾರೀನ್ ಅಲ್ ಖುರ್ಆನ್ ಯಲ್ಅನುಹು. ಎಷ್ಟು ಖುರ್ಆನ್ ಓದುವವರು ಅವರನ್ನು ಖುರ್ಆನೇ ಶಪಿಸ್ತಾ ಇರುತ್ತೆ. ಅದರ ಅರ್ಥ ಏನು? ಅದು ಇಹ್ಯಾ ಉಲೂಮುದ್ದೀನ್ನಲ್ಲಿ ಅದರ ವಿವರಣೆಯನ್ನು ನಮಗೆ ಕಾಣಬಹುದು. ಅಂದರೆ ಖುರ್ಆನ್ ಓದ್ತಾರೆ, ಆದರೆ ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಳ್ತಾ ಇಲ್ಲ, ಅದರಿಂದ ಅಮಲುಗಳು ಮಾಡ್ತಾ ಇಲ್ಲ. ರುಬ್ಬ ತಾಲಿಲ್ ಖುರ್ಆನ್ ವಲ್ ಖುರ್ಆನ್ ಯಲ್ಅನುಹು ಎಂದು ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹೇಳಿದಂತಹ ಹದೀಸನ್ನು ನಮಗೆ ಕಾಣಬಹುದು. ಅಂದರೆ ಖುರ್ಆನ್ ಹೇಳ್ತಾ ಇರುತ್ತೆ, ಖುರ್ಆನ್ ಓದ್ತಾ ಇರುತ್ತೆ, ಆದರೆ ಅವನು ಅಮಲುಗಳನ್ನು ಮಾಡ್ತಾ ಇಲ್ಲ. ಖುರ್ಆನ್ ಹೇಳಿದಂತೆ ಬದುಕನ್ನು ನಡೆಸಲು ಅವನು ತಯಾರಾಗ್ತಾ ಇಲ್ಲ ಎಂದು. ಆದ್ದರಿಂದ ಇಮಾಮ್ ನಬಿ ರಲಿಯಲ್ಲಾಹು ಅನ್ಹು ಖುರ್ಆನ್ ಓದೋದು ಮಾತ್ರ ಅಲ್ಲ, ಅದು ಕೇಳುವುದರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಖುರ್ಆನ್ ಕೇಳುವಾಗ ನಾವು ಎಲ್ಲ ಮಾತುಗಳನ್ನು ಬಿಟ್ಟು ಅದನ್ನು ಸ್ಪಷ್ಟವಾಗಿ ಆಲಿಸಬೇಕು. ಖುರ್ಆನನ್ನು ಆಲಿಸುವುದು ಕೂಡ ವೈದಾ ಕುರಲ್ ಖುರ್ಆನ್ ಫಸ್ತಮಿಉ ಲಹ್, ಅದನ್ನು ಕೇಳುವುದು ಕೂಡ ಪ್ರತಿಫಲಾರ್ಹವಾದಂತಹ ಸಂಗತಿ. ಆದ್ದರಿಂದ ನಿರಂತರವಾಗಿ ಖುರ್ಆನಿಗೂ ನಮಗೊಂದು ಸಂಬಂಧ ಇರಬೇಕು. ಖುರ್ಆನ್ ಇರುವಂಥ ಮುಸ್ಹಫಿನ ಮೇಲೆ ಗೌರವ ಇರಬೇಕು. ಮುಸ್ಹಫ್ ತೆಗೆದುಕೊಂಡು ಬರುವಾಗ ನಾವು ಅದಬಿನಿಂದ ಎದ್ದು ನಿಲ್ಲಬೇಕು. ಅದು ಖುರ್ಆನಿಗೆ ನಾವು ಕೊಡುವಂತಹ ಶಿಸ್ತು, ಮರ್ಯಾದೆ. ಆದ್ದರಿಂದ ಖುರ್ಆನಿನ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ನಾವು ತಿಳಿದುಕೊಂಡಿರಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಲವಾರು ವಿಷಯಗಳನ್ನು ಈ ವಿಷಯ ಸಂಬಂಧವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ರವರ ಒಂದು ಕಥೆ ಇದೆ. ಅವರು ರಾಜನಾಗಿದ್ದರು. ಅವರು ಪರಲೋಕದಲ್ಲಿ ವಿಜಯಿಯಾಗಲಿಕ್ಕೆ ಕಾರಣ ಏನು ಎಂದು ಕೇಳಿದಾಗ ಹೇಳಿದರು, ತಮ್ಮ ಗವರ್ನರೇಟ್ನಲ್ಲಿ ಒಂದು ಖಜಾನೆಯಲ್ಲಿ ಒಂದು ಲೆಟರ್ ಅವರ ಮುಸ್ಹಫಿನ ಮೇಲೆ ಇಟ್ಟಾಗ ಆ ಲೆಟರನ್ನು ತೆಗೆದು ಅಲ್ಲಿ ಹರಿದು ಒಂದು ವೇಸ್ಟ್ ಬಿನ್ನಿಗೆ ಹಾಕಿದರು. ನಂತರ ಹೇಳಿದರು, ಗವರ್ನರನ್ನು ಕರೆದು ಶೌಟ್ ಮಾಡಿದರು, ಬೈದರು, ಖುರ್ಆನಿನ ಮೇಲೆ ಇಡಲಿಕ್ಕೆ ಅಲ್ಲ ನಿನಗೆ ನಾನು ಈ ಲೆಟರನ್ನು ಕಳಿಸಿರುವುದು ಎಂದು. ಇದನ್ನು ನಮಗೆ ಆ ಒಂದು ಕಾರಣದಿಂದಲೇ ಅಬ್ದುಲ್ ಮಲಿಕ್ ಬಿನ್ ಮರ್ವಾನಿಗೆ ಪರಲೋಕದಲ್ಲಿ ಸಂತೋಷ ಸಿಕ್ತು ಎಂದು ಹೇಳುವುದನ್ನು ನಮಗೆ ಕಾಣಬೇಕು. ಖುರ್ಆನ್ ಓದುವಾಗ ನಮ್ಮ ಹೃದಯ ಶುದ್ಧಿಯಾಗುತ್ತೆ. ಖುರ್ಆನ್ ಓದುವಾಗ ಖುರ್ಆನ್ನೊಂದಿಗಿರುವಂಥ ನಿಕಟವಾದಂಥ ಸಂಪರ್ಕದಿಂದ ಹೃದಯದಲ್ಲಿರುವ ಸರ್ವ ಕಲ್ಮಶಗಳು ಕೂಡ ಹೋಗುತ್ತೆ. ಖುರ್ಆನ್ ಓದುವಾಗ ಅಳುವಂತಹ ಒಂದು ಸ್ವಭಾವ ನಮಗಿರಬೇಕು. ಅದರ ಬಗ್ಗೆ ನಾನು ಕೊನೆಯದಾಗಿ ಹೇಳ್ತೇನೆ. ಆದ್ದರಿಂದ ಖುರ್ಆನ್ ಈ ರಂಜಾನ್ ತಿಂಗಳಿನಲ್ಲಿ ನಮ್ಮೊಂದು ರೂಢಿಯಾಗಿ ನಮ್ಮಲ್ಲಿ ಬರಬೇಕು. ಹಲವಾರು ವಿಷಯಗಳು ನನಗೆ ಹೇಳಲಿಕ್ಕಿದೆ, ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಇಲ್ಲ. ಪರಿಶುದ್ಧವಾದಂಥ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ಅನ್ನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ್ ಅಸ್ಸಿಯಾಮು ವಲ್ ಖುರ್ಆನ್ ಯಶ್ಫಆನಿ ಲಿಲ್ ಅಬ್ದಿ ಫಯಕೂಲು ಅಸ್ಸಿಯಾಮು ಐ ರಬ್ಬಿ ಇನ್ನಿ ಮನಅತುಹು ಅತ್‌ತಆಮ್ ವಶಹವಾತ್ ಬಿನ್ನಹಾರ್ فشفعني فيه ويقول القرآن منعته النوم بالليل فشفعني فيه فيشفعان. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ರೋಜಾ ಮತ್ತು ಖುರ್ಆನ್ ಎಂಬುದು, ಅಂದರೆ ಉಪವಾಸ ಮತ್ತು ಖುರ್ಆನ್ ಎಂಬುದು ಅಲ್ಲಾಹನ ದಾಸನಿಗೆ ವಿಶೇಷವಾದಂಥ ಶಫಾಅತನ್ನು ಕೊಡುತ್ತೆ. ನಾಳೆ ಹಶ್ರ್ನ ಮೈದಾನದಲ್ಲಿ ಅಲ್ಲಾಹನೊಂದಿಗೆ ಹೇಳುತ್ತೆ, ಏ ರಬ್ಬಿ ಇನ್ನಿ ಮನಅತುಹು ಅತ್‌ತಆಮ್, ನಾನು ರೋಜಾ ಹೇಳುತ್ತೆ, ನಾನು ಅವನಿಗೆ ಆಹಾರ ಅನ್ನ ಪಾನೀಯಗಳನ್ನು, ಅವರಿಗೆ ಹಗಲಿನಲ್ಲಿರುವ ಶಹವಾತುಗಳನ್ನು ನಾನು ತಡೆದಿದ್ದೆ, ಅವರಿಗೆ ನೀನು ಶಫಾಅತನ್ನು ಕೊಡು. ಆಗ ಯಖೂಲುಲ್ ಖುರ್ಆನ್
ಕುರ್ಆನ್ ಹೇಳುತ್ತೆ, ಮನಅತುಹು ನೌಮ್, ನಾನು ಅವನನ್ನು ರಾತ್ರಿ ನಿದ್ರೆಯಿಂದ ತಡೆದಿದ್ದೆ, ನಿದ್ದೆ ಮಾಡುವುದನ್ನು ತಡೆದು, ಅಂದರೆ ನಿದ್ದೆ ಬಿಟ್ಟು ನನ್ನನ್ನು ಅವನು ಓದಿದ್ದಾನೆ ಎಂದು ಕುರ್ಆನ್ ಹೇಳಿ ಅಲ್ಲಾಹನೊಂದಿಗೆ ಶಫಾಅತ್ ಶಬ್ದದಿಂದ ಒಳ್ಳೆಯ ನಮ್ಮ ವಾಯ್ಸ್ ಚಲೋ ಆಗಿ ಒಳ್ಳೆಯ ರೀತಿಯಲ್ಲಿ ಕುರ್ಆನ್ ಓದಿ ನಮ್ಮ ಶಬ್ದವನ್ನು, ನಮ್ಮ ಧ್ವನಿಯನ್ನು ಚಂದ ಮಾಡಿ ಓದಲಿಕ್ಕೆ ಇರುವಂಥ ಒಂದು ಪ್ರಯತ್ನ ಮಾಡಬೇಕು. ನಿಮ್ಮ ಲಾ ತಜ್ಅಲು ಬುಯೂತಕುಂ ಕುಬೂರ ಔ ಕಮಾ क़ಾಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮ ಮನೆಯನ್ನು ಖಬರಂತೆ ಮಾಡಬಾರದು, ಅಂದರೆ ಕುರ್ಆನ್ ಓದುವಂಥ ಮನೆಯಾಗಿಸಬೇಕು ಎಂಬ ವಿವರಣೆ ಮಹಾತ್ಮರು ಅದಕ್ಕೆ ಕೊಡುತ್ತಿದ್ದಾರೆ. ನವ್ವಿರು ಮನಾಜಿಲಕುಂ, ನಿಮ್ಮ ಮನೆಯನ್ನು ಪ್ರಕಾಶಿಸಗೊಳಿಸಿ, ಅದಕ್ಕೆ ಚಂದವನ್ನು ಕೊಡಿ, ಅದಕ್ಕೆ ಬ್ಯೂಟಿಫೈ ಮಾಡಿ, ಬಿಸ್ಸಲಾತಿ, ನಮಾಜ್ಗಳಿಂದ, ವಕ್ರಾಅತುಲ್ ಕುರ್ಆನ್, ಕುರ್ಆನ್ ಓದುವುದರ ಮೂಲಕ ಎಂದು. ಇನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ಇನ್ನಲ್ ಬೈತಲ್ಲದಿ ಯುಕ್ರഉ ಫೀಹಿಲ್ ಕುರ್ಆನ್, ಒಂದು ಮನೆ, ಆ ಮನೆಯಲ್ಲಿ ಕುರ್ಆನ್ ಓದ್ತಾ ಇದೆ, ಕುರ್ಆನ್ ಓದುವಂತಹ ಮನೆಯಲ್ಲಿ ಯಕ್ಸುರು ಖೈರುಹು, ಆ ಮನೆಯಲ್ಲಿ ಖೈರುಗಳು ಯಥೇಚ್ಛವಾಗಿ ಸಿಗುತ್ತೆ, ಹೆಚ್ಚಳವಾಗುತ್ತೆ. ಆದರೆ ಮನೆಯಲ್ಲಿ ಕುರ್ಆನ್ ಓದದ ಮನೆ ಎಂದರೆ ಯಕಿಲ್ಲು ಖೈರುಹು, ಆ ಮನೆಯಲ್ಲಿ ಖೈರುಗಳು ಕಡಿಮೆಯಾಗುತ್ತೆ, ಅಲ್ಲಿ ಖೈರುಗಳು ಅಲ್ಲಾಹನಿಂದ ಸಿಗಬೇಕಾದಂಥ ಒಳಿತುಗಳು ಕಡಿಮೆಯಾಗುತ್ತೆ ಎಂದು ಕಾಣಬಹುದು. ಇದರಿಂದ ಹಲವಾರು ಬೆನಿಫಿಟ್ಗಳಿದೆ, ಉಪಕಾರಗಳಿದೆ. ಆ ಮನೆಯಲ್ಲಿ ಕುರ್ಆನ್ ಓದುವ ಮನೆಯಲ್ಲಿ ತಹ್ಲುರುಲ್ ಮಲಾಯಿಕತ್ ಅಲ್ಲಾಹನ ಫರಿಸ್ತಗಳ ಸಾನ್ನಿಧ್ಯದಲ್ಲಿರುತ್ತೆ. ತಖ್ರುಜು ಮಿನ್ಹು ಶಯಾತೀನ್, ಅಲ್ಲಿ ಶೈತಾನುಗಳು ಗೂಡು ಕಟ್ಟಿ ನಿಲ್ಲುವುದಿಲ್ಲ, ಅವರಲ್ಲಿಂದ ಹೊರಗೆ ಹೋಗ್ತಾರೆ. ವಯತ್ತಸು ಬಿ ಅಹ್ಲಿ, ಆ ಕುಟುಂಬಕ್ಕೆ ವಿಶಾಲತೆ, ಎಲ್ಲ ವಿಷಯದಲ್ಲೂ ಕೂಡ ಒಂದು ವುಸ್ಅತನ್ನವರಿಗೆ ಸಿಗುತ್ತೆ. ವಯಕ್ಸುರುಲ್ ಖೈರ್, ಹಲವಾರು ಖೈರುಗಳವರಿಗೆ ಸಿಗುತ್ತೆ. ಕುರ್ಆನ್ ಓದಿದ ಮಹಾತ್ಮರ ಕಥೆಗಳು ಹಲವಾರು ಹೇಳಲಿಕ್ಕಿದೆ. ಕುರ್ಆನ್ ಓದುವಂಥ ರೂಢಿ ಪರಿಶುದ್ಧವಾದ ರಂಜಾನ್ ತಿಂಗಳಲ್ಲಿ ನಮ್ಮ ಸಣ್ಣ ಪ್ರಾಯದಲ್ಲೇ ಎಷ್ಟು ನಮ್ಮ ಮಸೀದಿಗಳಲ್ಲಿ, ಎಲ್ಲ ಮಸೀದಿಗಳು ಕೂಡ ಹಲವಾರು ಮಂದಿ ಕೂತು ಕುರ್ಆನ್ ಓದುವಂಥ, ಶಾಲೆಯಿಂದೆಲ್ಲ ಹೋಗುವಾಗ ಮಸೀದಿಯಲ್ಲಿ ಅಸರ್ ನಮಾಜಿನ ನಳಕ ಮಗರಿಬ್ ತನಕ ಹೀಗೆ ಕೂರುವಂತಹ ರೂಢಿ ಇದೆಲ್ಲವೂ ಕಾಣ್ತಾ ಇತ್ತು. ಈಗ ಅದಷ್ಟು ಕಾಣಕ್ಕೆ ಸಿಗ್ತಾ ಇಲ್ಲ. ಕುರ್ಆನಿನೊಂದಿಗಿರುವಂಥ ಸಂಬಂಧವನ್ನು ನಾವು ಹೆಚ್ಚು ಮಂದಿ ಕಳೆದುಕೊಂಡಿದ್ದೇವೆ. ಅದನ್ನು ನಾವು ರೂಢಿ ಮಾಡಿಕೊಳ್ಳಬೇಕು, ಮಕ್ಕಳಿಗೆ ಕಲಿಸಿಕೊಡಬೇಕು. ಕುರ್ಆನ್, ಮಹಾತ್ಮರು ಓದಿದಂಥ ಕುರ್ಆನ್ಗಳ ಬಗ್ಗೆ ಸುಮಾರು ಹೇಳಲಿಕ್ಕಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಒಂದು ಪವಿತ್ರವಾದಂಥ ಮುಅ್ಜಿಜತಾದಂತಹ ಕುರ್ಆನಿನ ಈ ಅನುಗ್ರಹೀತವಾದಂತಹ ನಿಮಿಷಗಳಲ್ಲಿ ನಾವು ಯಥೇಚ್ಛವಾಗಿ ಓದಬೇಕು. 2 ತಿಂಗಳು ಕುರ್ಆನ್ ಓದಿದ ಪೂರ್ವಜರ ಕೆಲವೊಂದು ಘಟನೆಗಳು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಎಷ್ಟು ಮಂದಿ ಯಾವ ರೀತಿಯಲ್ಲೆಲ್ಲ ಕುರ್ಆನ್ ಓದಿದ್ರು ಎಂದು. ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ರಾತ್ರಿ 40 ವರ್ಷಗಳ ಕಾಲ ಸಂಪೂರ್ಣವಾಗಿ ಮಗರಿಬಿನಿಂದ ಇಶಾಇನಿಂದ ಫಜರ್ ತನಕ ಕುರ್ಆನ್ ಓದಿ ಹಲವಾರು ಖತ್ಮಗಳನ್ನು ಪೂರೈಸಿದಂತಹ ಕಥೆಗಳು ನಮಗೆ ಹೇಳಲಿಕ್ಕಿದೆ. 2 ತಿಂಗಳು ಮಹರ್ಮರ ರೂಢಿಯ ಬಗ್ಗೆ ಕೆಲವೊಂದು ಮಾಹಿತಿಗಳು ನಾನು ಹೇಳ್ತಾ ಇದ್ದೇನೆ, ಯಾವ ರೀತಿ ಅವರು ಖತ್ಮ ಓದ್ತಾ ಇದ್ರು ಎಂದು. ಕೆಲವೊಬ್ಬರು 2 ತಿಂಗಳಿನಲ್ಲಿ ಒಂದು ಖತ್ಮ್, ಅಂದರೆ ಕುರ್ಆನ್ ಫಾತಿಹಾದಿಂದ ನಾಸ್ವರೆಗೆ ಕಂಪ್ಲೀಟ್ ಆಗಿ 2 ತಿಂಗಳಿಗೆ ಒಂದು ಬಾರಿ ಖತ್ಮನ್ನು ಪೂರ್ತಿ ಮಾಡುವಂಥದ್ದು ಕೆಲವೊಬ್ಬರು ರೂಢಿ ಮಾಡಿಕೊಂಡಿದ್ದು. ಹಾಗೆ ಕೆಲವೊಬ್ಬರು ತಿಂಗಳಿಗೆ ಒಂದು ಬಾರಿ ಆದರೂ ಕುರ್ಆನ್ ಸಂಪೂರ್ಣವಾಗಿ ಖತ್ಮ್ ಮಾಡುತ್ತಿದ್ದರು. ಪ್ರತಿ 10 ರಾತ್ರಿಗಳಿಗೊಮ್ಮೆ ಕುರ್ಆನ್ ಸಂಪೂರ್ಣವಾಗಿ ಖತ್ಮ್ ಮಾಡುವಂಥ ಪೂರ್ವಜರಾದಂಥ ಮಹಾತ್ಮರಿದ್ದಾರೆ. ಹಾಗೆಯೇ 7 ರಾತ್ರಿಗಳಲ್ಲಿ, ಹಾಗೆಯೇ ಹೆಚ್ಚು ಮಹಾತ್ಮರ ಕಥೆಗಳು ನೋಡುವಾಗಲೂ ಕೂಡ ನಮಗೆ ಗೊತ್ತಾಗೋದು 7 ರಾತ್ರಿಗಳಲ್ಲೇ ಕುರ್ಆನ್ ಸಂಪೂರ್ಣವಾಗಿ ಓದಿ ಮುಗಿಸುವಂತಹ ಒಂದು ರೂಢಿ. ಕೆಲವೊಬ್ಬರು ದಿನಕ್ಕೆ ಒಂದು 5 ದಿನದಲ್ಲಿ ಒಮ್ಮೆ, ಕೆಲವೊಬ್ಬರು 6 ದಿನಕ್ಕೊಮ್ಮೆ, ಕೆಲವೊಬ್ಬರು ಒಂದು ರಾತ್ರಿಯೊಂದು ಹಗಲಿನಲ್ಲೊಂದು, ಕೆಲವೊಬ್ಬರು ಒಂದು ರಾತ್ರಿ ಮತ್ತು ಹಗಲಿನಲ್ಲಿ ಸೇರಿ, ಅಂದರೆ ಒಂದು ದಿನದಲ್ಲಿ ಒಂದು ಬಾರಿ, ಕೆಲವೊಬ್ಬರು ಒಂದೇ ದಿನದಲ್ಲಿ 2-3 ಬಾರಿ ಓದಿದಂತಹದ್ದು ನಮಗೆ ಕಾಣಬಹುದು. ಕೆಲವೊಬ್ಬರು ತಾಬಿ ಪ್ರಮುಖರಾದಂತಹ ಮನ್ಸೂರ್ ಬಿನ್ ಸಾದಾನ್ ರಲಿಯಲ್ಲಾಹು ಅನ್ಹು ಮಗರಿಬಿನಿಂದ ಇಶಾ ತನಕ, ಅಂದರೆ ಮತ್ತು ಲೊಹರಿನಿಂದ ಅಸರ್ವರೆಗೆ ಈ ಒಂದು 2 ನಮಾಜ್ಗಳ ಸಮಯದಲ್ಲೇ ಕುರ್ಆನನ್ನು ಖತ್ಮ್ ಮಾಡಿ ಮುಗಿಸ್ತಾ ಇದ್ರು. ಮುಜಾಹಿದ್ ರಲಿಯಲ್ಲಾಹು ಅನ್ಹು ಮಗರಿಬ್ ಮತ್ತು ಇಶಾಯಿನ ಮಧ್ಯದಲ್ಲೇ ಖತ್ಮನ್ನು ಪೂರ್ತಿ ಮಾಡ್ತಾ ಇದ್ರು. ಅದೆಲ್ಲವನ್ನು ಕೂಡ ಹೇಳುವಾಗ ಕೆಲವೊಬ್ಬರಿಗೆ ಅದು ಅರಗಿಸಿಕೊಳ್ಳಕ್ಕಾಗಲ್ಲ. ಸಮಯದಲ್ಲಿ ಒಂದು ಕುರ್ಆನ್ ಓದಲಿಕ್ಕೆ ಮಿನಿಮಮ್ ಒಂದು 20-25 ನಿಮಿಷ ಸಾಕು. ಇನ್ನು ಹಾಫಿಜ್ ಆಗಿದ್ದರೆ, ಚಲುವಾಗಿ ಕುರ್ಆನ್ ಓದಿ ರೂಢಿಯಾಗಿದ್ದರೆ ಇನ್ನೂ ಸ್ವಲ್ಪ ಸಮಯ ಸಾಕು. 24 ತಾಸಿನಲ್ಲಿ ಈ ಒಂದು ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡರೆ ನಮಗೆ 30 ಜುಝೆ ಅಲ್ವಾ ಕುರ್ಆನ್ ಇರೋದು, ಓದಬಹುದು. ಅದೇನು ದೊಡ್ಡ ಕಷ್ಟ ಕಾರ್ಯವೇನಲ್ಲ. ಇರಲಿ.
ಹಾಗೆಯೇ ಮುಜಾಹಿದ್ ರಲಿಯಲ್ಲಾಹು ಅನ್ಹು ಮಗ್ರಿಬ್ ಮತ್ತು ಇಶಾಇನ ಮಧ್ಯದಲ್ಲಿ ಒಂದು ರಕಾಯತಿನಲ್ಲೇ ಒಂದು ರಕಾಯತಿನಲ್ಲೇ ಸಂಪೂರ್ಣವಾಗಿ ಕುರ್ಆನ್ ಖತಮ್ ಮಾಡಿದಂಥ ಪೂರ್ವಜರ ಕತೆ ಅನುಭವಗಳು ಹೇಳಲಿಕ್ಕೆ ಇದ್ದೆ. ಸಯೀದ್ ಬಿನ್ ಜುಬೈರ್ ರಲಿಯಲ್ಲಾಹು ಅನ್ಹು, ತಮೀಮ್ ದಾರಿ ರಲಿಯಲ್ಲಾಹು ಅನ್ಹು, ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರು ಕುರ್ಆನ್ ಓದುತ್ತಿದ್ದಂತಹ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರ ಒಂದು ಘಟನೆಯ ಬಗ್ಗೆ ಒಬ್ಬರು ಹೇಳ್ತಾ ಇದ್ದಾರೆ. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಒಂದು ರಾತ್ರಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆ ಒಬ್ಬರು ಹೇಳ್ತಾ ಇದ್ದಾರೆ, ಒಂದು ರಾತ್ರಿ ನಾನು ಮಸೀದಿಗೆ ಪ್ರವೇಶಿಸಿದ್ದೆ. ಮಸೀದಿಯಲ್ಲಿ ನೋಡುವಾಗ ಮಸೀದಿಯಲ್ಲಿ ಕುರ್ಆನ್ ಓದುವುದನ್ನು ಕೇಳಿ ನಾನು ಮಸೀದಿಗೆ ಪ್ರವೇಶಿಸಿದೆ. ಮಸೀದಿಗೆ ಪ್ರವೇಶಿಸಿ ನೋಡುವಾಗ ಆ ಮಸೀದಿಯಲ್ಲಿ ಕುರ್ಆನ್ ಓದುವ ಶಬ್ದ ಬಹಳ ಸೌಂದರ್ಯಪೂರ್ವಕವಾದಂಥ ಒಂದು ಧ್ವನಿಯಿಂದ ಕುರ್ಆನ್ ಕೇಳಿಸುವಾಗ ನಾನು ಮೆಲ್ಲ ಹತ್ತಿ ನೋಡುವಾಗ ಒಂದು ಅರ್ಧ ಭಾಗ ಆಗುವಾಗ ನೀನು ಮುಗಿಸಬಹುದು ಅಂತ ಭಾವಿಸಿದ್ದೆ, ಇನ್ನೂ ಸ್ವಲ್ಪ ಮುಕ್ಕಾಲು ಭಾಗ ಆಗುವಾಗ ಮುಗಿಸಬಹುದು ಅಂತ ತಿಳ್ಕೊಂಡೆ. ಕೊನೆಗೆ ಅದು ಕಂಪ್ಲೀಟ್ ಆಗಿ ವಿತರ್ ನಮಾಜಿನಲ್ಲಿ ಪೂರ್ತಿ ಮಾಡಿದರು ಎಂದು ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅವರ ಒಂದು ರೂಢಿಯಾಗಿತ್ತು. ವಿತರ್ ಇಶಾಯಿನ ನಂತರ ಇರುವಂತಹ ವಿತರ್ ನಮಾಜಿನಲ್ಲಿ ಕುರ್ಆನ್ ಸಂಪೂರ್ಣವಾಗಿ ಖತ್ಮ್ ಓದುವಂತಹ ಒಂದು ರೂಢಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರಿಗೆ ಇತ್ತು. ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ರಮಲಾನಿನಲ್ಲಿ ನಮಾಜಿನಲ್ಲಿ ಮಾತ್ರ 60ರಷ್ಟು ಖತ್ಮಗಳನ್ನು ಓದುತ್ತಿದ್ದರು ಎಂದು ಯಹ್ಯ ಬಿನ್ ನಸರ್ ಎಂಬವರು ಹೇಳ್ತಿದ್ದಾರೆ. ಕೆಲವೊಬ್ಬರು ಹೇಳ್ತಿದ್ದಾರೆ ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ನಮಾಜಿನಲ್ಲಿ ಅಲ್ಲದೆಯೂ ಕೂಡ 60ರಷ್ಟು ಖತ್ಮಗಳನ್ನು ಓದುತ್ತಿದ್ದರು ಎಂದು. ಇಮಾಮ್ ಶಾಫಿഈ ರಲಿಯಲ್ಲಾಹು ಅನ್ಹು ಹಾಗೇನೆ ಇಮಾಮ್ ಶಅರಾನಿ ರಲಿಯಲ್ಲಾಹು ಅನ್ಹು ಹೇಳ್ತಿದ್ದಾರೆ, ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಕನಿಷ್ಠ ಒಂದು 7,000 ಖತ್ಮನ್ನಾದರೂ ಓದಿ ಮುಗಿಸಿರಬಹುದು ಎಂದು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಬ್ಯುಸಿಯಾದಂಥ ಶೆಡ್ಯೂಲ್, ಸಂಪೂರ್ಣವಾಗಿ ಕಲಿಕೆಯಲ್ಲಿ, ಅಧ್ಯಯನದಲ್ಲಿ, ಯಾತ್ರೆಗಳಲ್ಲಿ ತೊಡಗಿಸಿಕೊಂಡಿದ್ದಂಥ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹಲವಾರು ರೋಗಗಳಿತ್ತು. ಹೊಕ್ಕುಳ ಮತ್ತು ಈ ಒಂದು ಎದೆಯ ಮಧ್ಯದಲ್ಲಿ 9ರಷ್ಟು ದೊಡ್ಡ ರೋಗಗಳಿತ್ತು. ಮರಣಕ್ಕೂ ಕೂಡ ಕಾರಣವಾಗಬಹುದಾದಂತಹ ರೋಗಗಳಿರುವಂತಹ ಸಂದರ್ಭದಲ್ಲೂ ಕೂಡ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಎಲ್ಲ ರಾತ್ರಿಯಲ್ಲೂ ಎಲ್ಲ ಹಗಲಿನಲ್ಲೂ ಕೂಡ ಕುರ್ಆನನ್ನು ಸಂಪೂರ್ಣವಾಗಿ ಖತ್ಮ್ ಮಾಡಿ ರಂಜಾನ್ನಲ್ಲಿ 2 ಖತ್ಮಗಳನ್ನು ಓದಿ ಮುಗಿಸ್ತಾ ಇದ್ದರು ಎಂದು ಇಮಾಮ್ ಶಾಫಿঈ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆ ಹೇಳ್ತಿದ್ದಾರೆ. ಇಮಾಮ್ ಬುವೈತ್ ರಲಿಯಲ್ಲಾಹು ಅನ್ಹು ಅವರ ಬಗ್ಗೆನೂ ಕೂಡ ಹೀಗೇನು ಹೇಳ್ತಿದ್ದಾರೆ. ಇಮಾಮ್ ಖತಾದ ರಲಿಯಲ್ಲಾಹು ಅನ್ಹು ಪ್ರತಿ 7 ರಾತ್ರಿಗಳಲ್ಲಿ ಒಂದು ಬಾರಿ ಕುರ್ಆನನ್ನು ಸಂಪೂರ್ಣವಾಗಿ ಖತ್ಮ್ ಮಾಡ್ತಾ ಇದ್ದರು. ಇಬ್ನ್ ಇದ್ರೀಸ್ ಎಂಬವರ ಮರಣದ ಸಂದರ್ಭ ಹೇಳ್ತಿದ್ದಾರೆ. ಹುಸೈನ್ ಬಿನ್ ಅಮ್ರ್ ಎಂಬವರು ಹೇಳ್ತಿದ್ದಾರೆ ಇಬ್ನ್ ಇದ್ರೀಸ್ ಎಂಬವರ ಮರಣದ ಬಗ್ಗೆ. ಆ ಒಂದು ಸಂದರ್ಭದಲ್ಲಿ ಮಗಳು, ಹತ್ತಿರದಲ್ಲಿರುವಂಥ ಮಗಳು ಜೋರಾಗಿ ಬಿಕ್ಕಿ ಅಳುವಾಗ ಆ ಒಂದು ಸಂದರ್ಭದಲ್ಲಿ ತಂದೆ ಸಮಾಧಾನಪಡಿಸಿದ್ದೇ, ಕೇಳ್ತಾ ಇದೆಯೇ ಮಗಳೇ, ನಾನು ಈ ಒಂದು ಮನೆಯಲ್ಲಿ 4,000 ಒಂದು ಕೊಠಡಿಯಲ್ಲೇ 4,000ದಷ್ಟು ಖತ್ಮಗಳನ್ನು ನಾನು ಓದಿದ್ದೇನೆ ಎಂದು. ಅಬೂಬಕರ್ ಬಿನ್ ಇಯಾಶ್ ರಲಿಯಲ್ಲಾಹು ಅನ್ಹು ಅವರ ಸಹೋದರಿ ಅಳುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸ್ಥಳಕ್ಕೆ ಬೊಟ್ಟು ಮಾಡಿ ತೋರಿಸಿದರು. ಆ ಸ್ಥಳಕ್ಕೆ ಬೊಟ್ಟು ಮಾಡಿ ತೋರಿಸಿ 18,000ದಷ್ಟು ಖತ್ಮಗಳನ್ನು ನಾನು ಅಲ್ಲಿ ಓದಿದ್ದೇನೆ ಎಂದು ಹೇಳಿದರು. ಅಬೂ ಹಿಶಾಮ್ ಎಂಬವರು ಹೇಳ್ತಿದ್ದಾರೆ, ನನಗೆ ಒಂದು ಕೊಠಡಿ ಇದೆ. ಆ ಕೊಠಡಿಯಲ್ಲಿ 60 ವರ್ಷದಿಂದ ನಾನು ವಾಸ ಮಾಡ್ತಾ ಇದ್ದೇನೆ. 60 ವರ್ಷಗಳಲ್ಲೂ ಕೂಡ ನಾನು ಆ ಕೊಠಡಿಯಿಂದ ಇಳಿಯುವಂತಹ ಸಂದರ್ಭದಲ್ಲಿ ನನ್ನ ಒಂದು ಖತಮ್ ಪೂರ್ತಿಯಾಗದೆ ಒಂದು ದಿನವೂ ಕೂಡ ನಾನು ಹೊರಗೆ ಬಂದಿಲ್ಲ ಎಂದು. ಹಲವಾರು ಅನುಭವಗಳು, ಹಲವಾರು ವಿಷಯಗಳು ಹೇಳಲಿಕ್ಕೆ ಇದೆ. ಎಲ್ಲವನ್ನು ಕೂಡ ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇಲ್ಲ. ಆದ್ದರಿಂದ ಕುರ್ಆನ್ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರಲು, ಕುರ್ಆನ್ನೊಂದಿಗೆ ಸಂಬಂಧವನ್ನು, ಎಷ್ಟು ಮಂದಿ ಒಂದು ವರ್ಷದಲ್ಲಿ ಒಂದು ಬಾರಿಯೂ ಕೂಡ ಕುರ್ಆನ್ ಓದದೇ ಇರುವವರಿದ್ದಾರೆ. ಒಂದೇ ಒಂದು ಬಾರಿಯೂ ಕೂಡ ಸ್ಪರ್ಶಿಸದ, ಕುರ್ಆನ್ ನೋಡಿರೋದೇ ಎಷ್ಟು ಮಂದಿ ಇದ್ದಾರೆ. ಅದು ಕೂಡ ಎಲ್ಲಾದರೂ ರಂಜಾನಲ್ಲೋ ಅಥವಾ ಯಾವುದಾದ್ರೂ ಮರಣದ ಮನೆಯಲ್ಲಿ ಒಂದು ಬಾರಿ ಮೊಬೈಲ್ನಲ್ಲಿ ಓಡಿದರೆ ಆಯಿತು ಅಷ್ಟೇ. ನಾವು ಕುರ್ಆನಿನೊಂದಿಗಿರುವಂತಹ ಸಂಬಂಧವನ್ನು ಕಡಿದುಕೊಂಡವರಾಗಿರಬಾರದು. ಕುರ್ಆನ್ ನಮ್ಮ ಎಲ್ಲದಕ್ಕೂ ಕೂಡ ಕಾರಣ ಆಗಿರಬೇಕು. ಇನ್ನೂ ಹಲವು ಹೇಳಲಿಕ್ಕಿದೆ. ಕುರ್ಆನ್ ಓದುವಾಗ ನಮ್ಮ ಮನಸ್ಸಿನ ಅಂತರಾಳವನ್ನು ಅದು ಸ್ಪರ್ಶಿಸಬೇಕು. ಅದರ ಅರ್ಥವನ್ನು ತಿಳಿದುಕೊಂಡು ಓದುವಂತಹ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಊರಿನ ಹಜರತ್ಗಳು, ಉಸ್ತಾದ್ಗಳ ಉಪಕಾರವನ್ನು ಪಡೆಯಬೇಕು. ಸಿಕ್ಕಿದೆ ಯೂಟ್ಯೂಬ್ಗಳಲ್ಲಿ ಬರುವಂಥದ್ದು ಎಲ್ಲವನ್ನು ಕೂಡ ನೋಡುವಂತಿಲ್ಲ. ಕೆಲವೊಬ್ಬರು ಭಾಷಾ ತಜ್ಞರಿರ್ತಾರೆ, ಕೆಲವರು ಚಲುವಾಗಿ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಅಥವಾ ಮಲಯಾಳಂನಲ್ಲಿ ಭಾಷಣ ಮಾಡ್ತಾರೆ. ಇವರಿಗೆ ಕುರ್ಆನಿನ ಬಗ್ಗೆ ಅವರು ತಫ್ಸೀರ್ ಓದಿರಕ್ಕಿಲ್ಲ, ಏನೋ ಅಲ್ಪ ಸ್ವಲ್ಪ ವಿವರಗಳನ್ನು
ಅಂಥದ್ದಲ್ಲ, ಚಲೋವಾಗಿ ಒಳ್ಳೆ ರೀತಿಯಲ್ಲಿ. ಈಗ ಮಲಯಾಳಂನಲ್ಲಿ ಹೇಳಬೇಕಾದರೆ ಶಾಫಿ ಸಕಾಫಿ ಮುಂಡಮರ ಮುಸ್ತಾದರವರಂತಹ ಅವರ ಬಗ್ಗೆ ನಾನು ಕೇಳಿದ್ದೇನೆ. 40ರಷ್ಟು ತಫ್ಸೀರುಗಳನ್ನು ಅಧ್ಯಯನ ಮಾಡಿಯೇ ಅವರು ಕುರ್ಆನ್ ಭಾಷಣವನ್ನು ಮಾಡ್ತಾರೆ ಎಂದು. ಈ ರೀತಿಯಾಗಿ ಕೆಲವೊಬ್ಬರು ಅಂಥ ಸಣ್ಣ ಪುಟ್ಟ ಭಾಷಣಗಳ ಹಿಂದೆ ಹೋಗುವವರು ಇದ್ದಾರೆ. ಅಂಥದ್ದಲ್ಲ ನಾನು ಹೇಳ್ತಾ ಇರೋದು. ಕುರ್ಆನನ್ನು ತಿಳಿದು ಅರ್ಥ ಮಾಡಿ ಅದರ ಬಗ್ಗೆ ತಿಳಿದುಕೊಂಡವರಾಗಿ, ಅಟ್ಲೀಸ್ಟ್ ನಾವು ದಿನ ಓದುವಂಥ ಸೂರಾ ಫಾತಿಹದ ಬಗ್ಗೆ ಆದರೂ ಚಲೋವಾಗಿ ನಮಗೆ ಗೊತ್ತಿಲ್ಲ ಅಂದರೆ ಕುರ್ಆನ್ ನಮಗೆ ಶಾಪವನ್ನು ಹಾಕುತ್ತೆ. ಆ ಕುರ್ಆನಿನ ವಿರೋಧವನ್ನು ನಾವು ಎದುರಿಸಬೇಕಾಗುತ್ತೆ. ನಾಳೆ ಹಶರ್ನ ಮೈದಾನದಲ್ಲಿ ಶಫಾಅತ್ ಕೊಡಲಿಕ್ಕಿರುವಂತಹ ಕುರ್ಆನಿನ ವಿರೋಧವನ್ನು ಪಡೆದರೆ ಮತ್ತೆ ಅಲ್ಲಿಂದ ಗೆಲುವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗುವುದೇ ಇಲ್ಲ. ಆದ್ದರಿಂದ ಕುರ್ಆನ್ ಓದಬೇಕು. ಓದಕ್ಕೆ ಗೊತ್ತಿಲ್ಲ ಅಂದರೆ ಕೇಳಬೇಕು, ಕಲಿಬೇಕು, ಕೇಳಬೇಕು. ಕೇಳುವುದು ಕೂಡ ಪುಣ್ಯ. ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಬಾರಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಹೇಳಿದರು, ಕಾಲಲಿ ಇಕ್ರಾ ಅಲಿಯಲ್ ಕುರ್ಆನ್, ನನಗೆ ಕುರ್ಆನ್ ಅನ್ನು ಓದಿಕೊಡು ಎಂದು ಹೇಳಿದರು. ಯಾ ರಸೂಲಲ್ಲಾಹ್ ಅಕ್ರೌ ಅಲೈಕ್, ನಾನು ತಮ್ಮ ಮೇಲೆ ಕುರ್ಆನ್ ಓದಿಕೊಡುವುದಾ? ವ ಅಲೈಕ ಉನ್ಸಿಲ, ತಮ್ಮ ಮೇಲೆ ಅಲ್ವಾ ಕುರ್ಆನ್ ಅವತೀರ್ಣಗೊಂಡಿರುವುದು? ಕಾಲ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಓ ಇನ್ನಿ ಉಹಿಬ್ಬು ಅನ್ ಅಸ್ಮಅಹು ಮಿನ್ ಗೈರಿ, ಬೇರೆಯವರಿಂದ ಕೇಳಲು ಕೂಡ ನಾನು ಬಯಸ್ತಾ ಇದ್ದೇನೆ. ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಒಳ್ಳೆ ಧ್ವನಿ, ಒಳ್ಳೆ ಕಂಠವರಿಗೆ, ಮಧುರವಾದಂಥ ಶೈಲಿ. ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರೊಂದು ಘಟನೆ ಇದೆ. ಕಅಬಾದ ಹತ್ತಿರ ಹೋಗಿ ಜೋರಾಗಿ ಕುರ್ಆನ್ ಓದಿದಾಗ ಶತ್ರುಗಳು ಅವರಿಗೆ ತೊಂದರೆಯನ್ನು ಮಾಡಿದಂತಹ ಘಟನೆಯು ಕೂಡ ಇತಿಹಾಸದಲ್ಲಿ ಉಲ್ಲೇಖಿಸಿದೆ. ಇರಲಿ, ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಕುರ್ಆನ್ ಅನ್ನು ಓದಿಕೊಡುವಾಗ ಫಕರಅತು ಸೂರತ್ ನಿಸಾ, ನಾನು ಸೂರತ್ ನಿಸಾ ಓದುವಾಗ ಫಕೈಫ ಇದಾ ಜಿನಾ ಮಿನ್ ಕುಲ್ಲಿ ಉಮ್ಮತಿನ್ ಶಹೀದಾ ಎಂಬ ಆಯತು ಓದುವಂತಹ ಸಂದರ್ಭದಲ್ಲಿ ಹುಜೂರ್ ಅವರ ಕಣ್ಣಾಲೆಗಳು ತೇವಾಯಿತು. ಅಲ್ಲಿ ಕಣ್ಣೀರ ಹನಿಗಳು ಬೀಳಲಿಕ್ಕೆ ಪ್ರಾರಂಭ ಆಯಿತು ಎಂದು, ಅಂದರೆ ಅಳಲಿಕ್ಕೆ ಪ್ರಾರಂಭಿಸಿದರು ಹುಜೂರ್ ನಂತರ ಹಸ್ಬುಕಲ್ಲಾನ್, ಸಾಕು, ಈಗ ಸಾಕು ಎಂದರು. ಕುರ್ಆನ್ ಹೃದಯವನ್ನು ಸ್ಪರ್ಶಿಸುವಂತಹ ರೂಪ ಅದು. ಆದ್ದರಿಂದ ಕುರ್ಆನನ್ನು ಹೇಳುವಾಗ, ಅದು ಯಾವತ್ತಾದರೂ ಒಂದಿನಾದರೂ ನಮಗೆ ಕುರ್ಆನ್ ಓದುವಾಗ ಅಳು ಬಂತ? ನಮ್ಮ ತಂದೆ ತೀರಿ ಹೋದಾಗ, ನಮ್ಮ ಮನೆಯಲ್ಲಿ ದುಃಖಗಳು ಬಂದಾಗ, ಕಷ್ಟಗಳು ಬಂದಾಗ, ನಮ್ಮ ಒಳ್ಳೆಯ ಮಿತ್ರನನ್ನು ಕಳೆದುಕೊಂಡಾಗ, ನಾವು ಚಲೋವಾದ ರಿಲೇಷನ್ಶಿಪ್ಪಿನಲ್ಲಿರುವಂಥ ಒಬ್ಬರನ್ನು ಕಳೆದುಕೊಂಡಾಗ, ಅಥವಾ ನಮ್ಮೊಂದಿಗೆ ಕೆಲವೊಬ್ಬರು ಮಾತು ಬಿಟ್ಟಾಗ, ಅಥವಾ ಅನ್ಯರ ಮುಂದೆ ಏನಾದರೂ ಅಸಹ್ಯವಾದ ನೋವುಗಳು ಬಂದಾಗ, ಅವಮಾನಿತಗೊಂಡಾಗ, ಅಥವಾ ರೋಗಗಳು ಬಂದಾಗ ನಾವು ನಮ್ಮ ಕಣ್ಣಾಲೆಗಳು ಒದ್ದೆ ಆಯಿತು, ಕಣ್ಣೀರನ್ನು ಹಾಕಿದೆವು. ಆದರೆ ಯಾವತ್ತಾದರೂ ಒಂದು ದಿನ ಕುರ್ಆನನ್ನು ಓದಿ 2 ಹನಿ ಕಣ್ಣೀರು ಬಿದ್ದಂತಹ ಘಟನೆ ನಮ್ಮ ಜೀವನದಲ್ಲಿ ಹೇಳಲಿಕ್ಕಿದೆಯಾ? 60, 70, 90, 100 ವರ್ಷ ನಾವು ಈ ಭೂಮಿಯಲ್ಲಿದ್ದು ಒಂದು ದಿನವೂ ಕೂಡ ಕುರ್ಆನ್ ಅದರ ಹಕ್ಕುಗಳನ್ನು, ಆ ಒಂದು ಕರ್ತವ್ಯವನ್ನು ಪಾಲಿಸಿ ಚಲುವಾಗಿ ಹೃದಯ ಸ್ಪರ್ಶಿಸುವ ರೀತಿಯಲ್ಲಿ ಕುರ್ಆನ್ ಓದಿದಂತಹ ಒಂದೇ ಒಂದು ರಾತ್ರಿ ನಮಗಿಲ್ಲ, ಒಂದೇ ಹಗಲು ನಮಗಿಲ್ಲ. ಅಂದರೆ ಕುರ್ಆನನ್ನು ನಾವು ಅರ್ಥ ಮಾಡಿಲ್ಲ, ಕುರ್ಆನಿನೊಂದಿಗಿರುವಂಥ ಸಂಬಂಧ ನಮಗಿಲ್ಲ ಅಂದರೆ ಅದು ಬಹಳ ದುಃಖಕರವಾದಂಥ ಸಂಗತಿ. ಆದ್ದರಿಂದ ಕುರ್ಆನನ್ನು ಓದುವಾಗ, ನರಕದ ಬಗ್ಗೆ ಹೇಳುವಾಗ ನಮಗೆ ಭಯ ಬರಬೇಕು, ಸ್ವರ್ಗದ ಬಗ್ಗೆ ಕೇಳುವಾಗ ನಮಗೆ ಸಂತೋಷದಿಂದ ಸ್ವರ್ಗವನ್ನು ಕೇಳಲಿಕ್ಕೆ ಆಗಬೇಕು. ಹಲವಾರು ಅಂತಹ ಸಂದರ್ಭಗಳ ಬಗ್ಗೆ ಹೇಳ್ತಾ ಇದ್ರು. ಇದಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹಾ ಸೂರ ಓದುವಾಗ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಜೋರಾಗಿ ಅಳ್ತಾ ಇದ್ದರು. ಹಲವಾರು ಆಯತ್ತುಗಳನ್ನು ಹೇಳುವಾಗ ಕೆಲವೊಬ್ಬರು ತಮ್ಮ ಗಡ್ಡ ಒದ್ದೆಯಾಗುವ ರೀತಿಯಲ್ಲಿ ಕುರ್ಆನ್ ಓದಿ ಅಳುತ್ತಿದ್ದಂಥವರು. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು, ಹಲವಾರು ಮಹಾತ್ಮರು ಕುರ್ಆನ್ ಓದುವಾಗ ಬಿಕ್ಕಿ 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 ಅಳುತ್ತಾ ಕುರ್ಆನ್ ಓದುತ್ತಿದ್ದಂತಹ ಕೆಲವೊಂದು ದೃಶ್ಯಗಳು ನಮಗೆ ಚರಿತ್ರೆಯಲ್ಲಿ ಕಾಣಬಹುದು. ನಮಗೂ ಕೂಡ ಕುರ್ಆನ್ ಕಲಿಬೇಕು, ನಮ್ಮ ಮಕ್ಕಳಿಗೆ ಕಲಿಸಬೇಕು. ಚಲುವಾಗಿ ಕುರ್ಆನ್ ಓದಿದಂಥ ಅನುಗ್ರಹಿತಗೊಂಡ ಮನೆಯಾಗಿ ನಮ್ಮ ಮನೆಯನ್ನು ರೂಪೀಕರಿಸಬೇಕು. ಕುರ್ಆನ್ ಓದುವಂಥ ಒಳ್ಳೆಯ ಮನುಷ್ಯರು ನಮ್ಮ ಮನೆಯಲ್ಲಿರಬೇಕು. ಮಗ್ರಿಬ್ ನಮಾಜಿನ ನಂತರ ಇಶಾವರೆಗೆ, ರಂಜಾನ್ ಆಗಲಿ ರಂಜಾನ್ ಅಲ್ಲದಿರುವಂಥ ಸಂದರ್ಭ ಆಗಲಿ, ಕುರ್ಆನಿನ ಧ್ವನಿ ಮಾತ್ರ ಕೇಳ್ತಾ ಇರಬೇಕು. ಬೇರೆ ಏನೂ ಕೂಡ ಒಂದು ಸಂದರ್ಭದಲ್ಲಿ ಕೇಳಬಾರದು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಬರುವಾಗ ನಮಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ನಾವು ನೆಮ್ಮದಿಗೆ ಬೇಕಾಗಿ ಅಲ್ಲಿಗೆ ಇಲ್ಲಿಗೆ ಏನು ಓಡಬೇಕಾದ ಅವಶ್ಯಕತೆ ಇಲ್ಲ. ಚಲುವಾಗಿ ಕುರ್ಆನ್ ಓದುವಾಗ ಅದು ಮನಸ್ಸು
ಮನಸ್ಸಿಗೊಂದು ರಾಹತ್ತನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಟ್ಟೇ ಕೊಡುತ್ತೆ. ಅನುಭವಗಳೆಷ್ಟೋ ಹೇಳಲಿಕ್ಕಿದೆ. ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರೀತಿಯರೇ, ಕುರ್ಆನ್ ಓದಲಿಕ್ಕೆ ಗೊತ್ತಿಲ್ಲದ ಹಲವಾರು ಪ್ರದೇಶಗಳಲ್ಲಿ ನಮ್ಮ ಸೇವೆಗಳು ನಡೆಯುವಾಗ ಕೆಲವೊಮ್ಮೆ ಬಹಳ ಬೇಜಾರಾಗಿತ್ತು. ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ನಾವು ಓದಾಗಲೂ ಕೂಡ ಕುರ್ಆನ್ ನೋಡಿಯೇ ಇಲ್ಲದೆ ಎಷ್ಟೋ ಮಂದಿಯನ್ನು ನೋಡಿದ್ದೇವೆ ಹಳ್ಳಿಗಳಲ್ಲಿ. ಅಂತಹ ಪ್ರದೇಶಗಳಲ್ಲಿ ನಮ್ಮ ಸೇವೆಗಳು ನಡೀತಾ ಇದೆ. ನೀವೆಲ್ಲರೂ ಕೊಡೋದಕ್ಕೆ ಬೇಕಾದ ಸಹಾಯ ಸಹಕಾರಗಳು ಕೊಡಬೇಕು. ಕುರ್ಆನನ್ನು ಅರಿತು ತಿಳಿದುಕೊಂಡವರಾಗಿ ಬದುಕಲು ಅಲ್ಲಾಹು ನಮಗೆ ತೌಫೀಕನ್ನು ಕೊಡಲಿ. ನಮ್ಮ ಮಕ್ಕಳು ಕುರ್ಆನನ್ನು ಕಲಿತವರಾಗಿರಬೇಕು. ಎಲ್ಲ ದುನಿಯಾದ ಡಿಗ್ರಿಗಳು, ದೊಡ್ಡ ದೊಡ್ಡ ಜಾಬ್ಗಳು ಪಡೆದರೂ ಕೂಡ ಕುರ್ಆನ್ ಗೊತ್ತಿಲ್ಲ, ಕುರ್ಆನ್ ಚಲುವಾಗಿ ಓದಕ್ಕೆ ಗೊತ್ತಿಲ್ಲ. ಕೊನೆಗೆ ಮಯ್ಯತ್ ನಮಾಜಿಗೆ ನಿಂತಾಗ ಇಮಾಮತ್ತಾಗಿ ನಿಲ್ಲುವ ಮಗನಿಗೆ ಚಲುವಾಗಿ ಕುರ್ಆನಿನ ಸೂರಾ ಫಾತಿಹಾ ಕೂಡ ಓದಕ್ಕೆ ಗೊತ್ತಿಲ್ಲ ಅಂದರೆ ಅದು ಬಹಳ ಕಷ್ಟ, ಅದು ಬಹಳ ಬೇಜಾರಿನ ಸಂಗತಿ. ಅದಿರಬಾರದು. ನಾವು ಮರಣ ಹೊಂದಿದ ನಂತರ ನಮ್ಮ ಖಬರಿನ ಹತ್ತಿರ ಬಂದೆರಡು ಕೈಗಳನ್ನೆತ್ತಿ ದುಆ ಮಾಡುವ ಒಬ್ಬ ಮುತಅಲ್ಲಿಮನಾದ ಒಬ್ಬ ಹಾಫಿಜೆ ಕುರ್ಆನ್ ನಮ್ಮ ಮನೆಯಲ್ಲಿದ್ದರೆ, ನಮ್ಮ ಕುಟುಂಬದಲ್ಲಿದ್ದರೆ ಅದೊಂದು ಸಂತೋಷ, ನೆಮ್ಮದಿ. ಅಲ್ಲಾಹು ಸುಬ್ಹಾನಹು ವ ತಆಲ ಕುರ್ಆನನ್ನು ತಿಳಿದು ಓದಿ ಕುರ್ಆನಿನ ಸಂಬಂಧವನ್ನು ಪಡೆದವರ ಸಾಲಿನಲ್ಲಿ ಅಲ್ಲಾಹು ನಮ್ಮನ್ನೆಲ್ಲರನ್ನೂ ಕೂಡ ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ನಿಮ್ಮೆಲ್ಲರ ಪ್ರಾರ್ಥನೆಗಳಲ್ಲಿರಲಿ ಎಂದು ಮಾತ್ರ ಹೇಳುತ್ತಾ, ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.